ಹಲೋ ಯೂಟ್ಯೂಬ್ ಫ್ಯಾಮಿಲಿ. ಇವತ್ತು ನಾವು ಬಂದಿರೋ ರೆಸ್ಟೋರೆಂಟ್ ಬಂದು ರುಚಿ ಕೊಟ್ಟು, ಇದು ಬಂದು ಗುಟ್ಟಿಗೆರೆ ಬನ್ನಾರ್ಘಟ್ಟ ಮೇನ್ ರೋಡಲ್ಲೇ ಇದೆ. ಬನ್ನಿ ಒಳಗೆ ಹೋಗೋಣ. ನಿಮಗೆ ಹೊರಗಡೆ ಎಂಟ್ರ್ ಆಗ್ತಿದ್ದಂಗೆ ರೈಟ್ ಸೈಡಲ್ಲೇ ನಿಮಗೆ ಕುತ್ಕೊಂಡು ತಿನ್ನೋಕ್ಕೆ ಚೇರ್ ನೋಡ್ಕೊಂಡು ತಿನ್ಬೋದು. ಆ ಥರ ಒಂದು ಪ್ಲೇಸ್ ಇದೆ. ಹಾಗೆ ನಿಮಗೆ ಪಾರ್ಕಿಂಗೂ ಒಂದು ಗ್ರೌಂಡ್ ಥರ ಮಾಡಿದ್ದಾರೆ. ಸೊ ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಬಂದೆ. ಅಷ್ಟರಲ್ಲಿ ನಮ್ಮ ಹೆಂಡತಿ ಮತ್ತು ನನ್ನ ಮಗಳು ಮೆನು ನೋಡ್ತಿದ್ದಾರೆ ಆಲ್ರೆಡಿ. ಸೊ ನಾನು ಒಳಗಡೆ ಬಂದ ತಕ್ಷಣ ಒಂದು ನೋಟಿಸ್ ಮಾಡಿದೆ. ಏನಂದರೆ ಅಲ್ಲೊಂದು ದೊಡ್ಡದು ಅಕ್ವೇರಿಯಂ ಇತ್ತು. ಸಾಕಾಗಿತ್ತು ಮಾತ್ರ. ಅದರಲ್ಲಿ ತುಂಬಾ ಡಿಫ್ರೆಂಟ್ ಸ್ಪೀಷೀಸ್ ಕಲರ್ಫುಲ್ ಮೀನುಗಳಿತ್ತು. ಏನು ಒಂಥರ ನೋಡ್ತಾನೆ ಇರಬೇಕು ಅಂತ ಇತ್ತು. ಮೆಸ್ಮರೈಸಿಂಗ್. ನಾನು ಆಲ್ಮೋಸ್ಟ್ ಒಂದು 2 ನಿಮಿಷ ಇದನ್ನೇ ಶೂಟ್ ಮಾಡಿದ್ದೀನಿ ಅನಿಸುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಒಂಥರ ಕಳೆದೋದಂಗೆ ಆಗ್ಬಿಡುತ್ತೆ. ಅಲ್ಲಿ ನೋಡ್ಕೊಂಡು ನಿಂತ್ಕೊಳ್ಳೋ ಅಷ್ಟರಲ್ಲೇ ನಮ್ಮ ಫಸ್ಟ್ ಆರ್ಡರ್ ಬಂತು. ಇದು ಪഴംಪುರಿ. ಇದು ಬಂದು ಏನಂದರೆ ಬಾಳೆಹಣ್ಣು ಒಳಗಿಟ್ಟು ಫ್ರೈ ಮಾಡಿರ್ತಾರೆ. ಮೈದಾ ಮೇಲ್ಗಡೆ ಇರೋದು. ಹೆಲ್ದಿ ಆಪ್ಷನ್ಸ್ ಅಲ್ಲ, ಬಟ್ ಇಟ್ ವಾಸ್ ವೆರಿ ಟೇಸ್ಟಿ. ಅಂದರೆ ನಾನು ನನ್ನ ಮಗಳು ತುಂಬ ಎಂಜಾಯ್ ಮಾಡಿದ್ವಿ ಇದನ್ನು ತಿಂತ. ಸೊ ನನ್ನ ವೈಫನ್ನು ಮುಂಚೆನೇ ತಿಂದಿದ್ಲು. ನಮ್ಮ ಅತ್ತೆ ಫಸ್ಟ್ ಟೈಮ್ ತಿಂತಾಯಿದ್ರು ನೋಡಿ. ಹೊರಗಡೆ ಅನಲೈಸ್ ಮಾಡ್ತಾಯಿದ್ರು, ಏನಿರ್ಬೋದು ಗೊತ್ತಾಗ್ತಿಲ್ವಲ್ಲ ಅಂತ. ಅದೇ ಕ್ಲಾಕ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಹಾಗೆಯೇ ಇನ್ನೊಂದು ಇಂಟೀರಿಯರ್ ನೋಡಿ. ಇದನ್ನು ನೋಡಿ ಹೆಂಗೆ ಮಾಡಿದ್ದಾರೆ ಚೆನ್ನಾಗಿ ಫ್ರೇಮ್ಸ್. ಸೊ ಇದು ಇನ್ನೊಂದು ಟೇಬಲ್ ಹತ್ರ ಗ್ರೀನ್ ಮ್ಯಾಟ್ ಮೇಲೆ ಈ ಥರ ಮಾಡಿದರು. ತುಂಬ ಚೆನ್ನಾಗಿತ್ತು. ಥರ ಗೋಡೆ ಮೇಲೆ ಏನೋ ಒಂಥರ ಕಪಲ್ಸ್ಗೆ ಈ ಜಾಗ ತುಂಬ ಚೆನ್ನಾಗಿದೆ. ಒಂಥರ ಆ್ಯಂಬಿಯನ್ಸ್ ಸಕ್ಕತ್ತಾಗಿದೆ. ತುಂಬಾ ಚೆನ್ನಾಗಿತ್ತು. ಸೊ ಏನೇನೋ ಫ್ರೇಮ್ಸು ವಿತ್ ಫುಡ್ಡು ಎಲ್ಲ ಹಾಕಿ ಕೋಟ್ಸ್ ಬರ್ತಿತ್ತು. ತುಂಬ ಚೆನ್ನಾಗಿ ಮಾಡಿದರು. ಸೊ ಇದು ಬಂದು ಪರೋಟ ಮತ್ತು ವೆಜ್ ಕುರ್ಮಾ. ನಮ್ಮ ವೈಫ್ ಮತ್ತು ನನ್ನ ಅತ್ತೆಗೆ ಆರ್ಡ್ರ್ ಮಾಡಿದರು. ಸೊ ಅವರು ಏನು ಲೈಟಾಗಿ ತಿನ್ನೋಣ ಅಂದ್ಕೊಂಡಿದ್ದೆ, ಎರಡನ್ನೂ ಆರ್ಡ್ರ್ ಮಾಡಿದ್ರು. ಸೊ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಅನಿಸುತ್ತೆ. ಅವ್ರು ತುಂಬ ಎಂಜಾಯ್ ಮಾಡ್ತಿದ್ರು. ಸೊ ಹೇಳಿದ್ರು ಕೂಡ. ಸೊ ಹಾಗೆ ಟೇಸ್ಟ್ಗೆ ನನ್ನ ಮಗಳಿಗೂ ತಿನ್ನಿಸಿದ್ರು. ಅವಳು ತುಂಬ ಚೆನ್ನಾಗಿತ್ತು ಒಂದು ಒಪಿನಿಯನು. ಸೊ ನಾನು ಟೇಸ್ಟ್ ಮಾಡಿದೆ, ಅದು ತುಂಬ ಚೆನ್ನಾಗಿತ್ತು. ಇದು ನೋಡಿ ನಾನು ಆರ್ಡ್ರ್ ಮಾಡಿದ್ದು ಮೀನು ಫ್ರೈ, ಪುಡಿ ಮೀನು ಫ್ರೈ. ನಾನು ನನ್ನ ಮಗಳು ಇದನ್ನು ತಿಂದ್ವಿ. ಸೊ ಆಮೇಲೆ ಇದು ಕೊತ್ತು ಪರೋಟ ಅಂತ ಚಿಕನ್ ಇರ್ತಿದ್ರಲ್ಲಿ, ತುಂಬ ಚೆನ್ನಾಗಿತ್ತು. ಸೊ ಆಮೇಲೆ ಎಂಡ್ ಮಾಡಿದ್ವಿ ಕಾಫಿ, ಟೀ ಹಾಗೂ ಬ್ಲ್ಯಾಕ್ ಟೀ ಜೊತೆ. ನಾನು ಬ್ಲ್ಯಾಕ್ ಟೀ ತೊಗೊಂಡಿದ್ದೆ, ಯಾಕಂದರೆ ಬ್ಲ್ಯಾಕ್ ಟೀ ಒಂಥರ ಫೇವ್ರೇಟ್. ಅದೇನೋ ಒಂಥರ ಎಷ್ಟೇ ಹಾಲಿನ ಟೀ ಕುಡೀರಿ, ಬ್ಲ್ಯಾಕ್ ಟೀ ಕುಡಿಯೋದ್ರ ಮಜಾನೇ ಬೇರೆ, ಮಸ್ತಾಗಿರುತ್ತೆ. ಆಮೇಲೆ ಇನ್ನೇನು ಹೊರಡೋ ಟೈಮಲ್ಲಿ ನನ್ನ ಮಗಳು ಅದು ಅಕ್ವೇರಿಯಂ ತುಂಬ ಚೆನ್ನಾಗಿ ಅನ್ನಿಸ್ತಿದೆ, ಇನ್ನೊಂದ್ಸಲಿ ಕ್ಯಾಪ್ಚರ್ ಮಾಡ್ಕೊಂಬರ್ತೀನಿ ಅಂತೇಳಿ. ಏನು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ನೀಟಾಗಿ ಮೇಂಟೈನ್ ಮಾಡಿ ನೋಡಿ. ಸ್ವಲ್ಪ ಝೂಮ್ ಮಾಡಿದ್ರೆ ಹಿಂದ್ಗಡೆ ಇಂಟೀರಿಯರ್ಸ್ ಮಾಡಿದಾರಲ್ಲ ಅದೆಲ್ಲ ಕಾಣಿಸುತ್ತೆ ನೋಡಿ. ಅಲ್ಲಾಗಲೇ ತೋರಿಸಿದ ನೋವುದು ಅದೆಲ್ಲ ಕ್ಲೀನಾಗಿ ಕಾಣಿಸುತ್ತೆ. ಸೊ ಅಷ್ಟು ಕ್ಲಿಯರಾಗಿತ್ತು ಮತ್ತು ವಿತ್ತು ಲಾಟ್ಸ್ ಆಫ್ ಫಿಶಸ್. ತುಂಬ ಚೆನ್ನಾಗಿದೆ ಮಾತ್ರ. ಆಮೇಲೆ ಗೊತ್ತೇ ಇದಿಲ್ಲ, ಮಕ್ಕಳು ಅಂದರೆ ಇಂಥವೆಲ್ಲ ತುಂಬ ಇಷ್ಟ ಅವ್ರಿಗೆಲ್ಲ. ಸೊ ಇಟ್ ವಾಸ್ ನೈಸ್. ಹೋಟೆಲವರೇ ಬಂದು ರಿವ್ಯೂ ಕೊಡು ಅಂದ್ರೆ ನಾವು ಹೆಸಿಟೇಟ್ ಮಾಡಿದ್ವಿ ಸ್ಟಾರ್ಟಿಂಗಲ್ಲಿ. ಬಟ್ ಫುಡ್ಡೆಲ್ಲ ತಿಂದಾದಮೇಲೆ ಬಿಲ್ ನೋಡಿದ್ಮೇಲೆ ಬಿಲ್ 640 ಅಷ್ಟೇ. ಸೊ ಪ್ರೈಸ್ಗೆ ಫುಡ್ಡು ತುಂಬ ಟೇಸ್ಟಿಯಾಗಿತ್ತು. ಇಟ್ ವಾಸ್ ವೆರಿ ಗುಡ್. ಗೋ ಆ್ಯಂಡ್ ಟ್ರೈ ಗೈಸ್. ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ ಗಾಯ್ಸ್.